ನಮ್ಮ ಪೂರ್ವಿಕರಿಂದ ಬಂದಂತ ಮಂತ್ರ ಕಲಿಕಲಿಯಾಗಿ ಕೈಯಜ್ಜನಾಗಿ ಅಂತ ತಿಳ್ಕೊಂಡು ಹೇಳಿ ಆ ಮಂತ್ರ ಹೇಳ್ತಾರೆ. ತಾಯಿಯನ್ನ ಕಟ್ಟುವಂತ ಸಂದರ್ಭದಲ್ಲಿ ಆ ಮದುಮಕ್ಕಳು ಏನ್ ಹೇಳ್ತಾರಲ್ರಿ, ಆ ಗಂಡಿನ ಕೈಯಲ್ಲಿ ಮಾಂಗಲ್ಯವನ್ನು ಕೊಟ್ಟು ಕಟ್ಟು ಅಂತ ಹೇಳಿ ಈ ಮಂತ್ರವನ್ನು ಹೇಳಬೇಕು. ಯಾವುದು ಅಂತಂದ್ರ ಓಂ ಮಂತ್ರ ಹೇಳ್ತೀನಿ, ಎಲ್ಲರೂ ಕೇಳ್ತು ಮೊದಲ ಆಮೇಲೆ ಹೇಳ. ಓಂ ಕಲಿಕಲಿಯಾಗಿ ಕೈಯಜ್ಜನಾಗಿ ಭೀಮಣ್ಣನಾಗಿ ಬೆಲ್ಲರಾಜ್ಯವನಾಳಿ ಶ್ರೀ ಗುರುರೇವಣ ಸಿದ್ದೇಶ್ವರ ನೆಟ್ಟಿಸಿದ ಶಶಿ ಸ್ಥಿರವಾಗಿರಲಿ. ಸರೋರ ಶಾಂತ ಮುತ್ತಯ್ಯ ಕಟ್ಟಿಸಿದ ಕಲ್ಯಾಣ ಸ್ಥಿರವಾಗಿರಲಿ. ತಿಂಥಳಿ ವೀರಲಿಂಗೇಶ್ವರ ಕಟ್ಟಿಸಿದ ಕಲ್ಯಾಣ ಸ್ಥಿರವಾಗಿರಲಿ. ಶ್ರೀ ಮೈಲಾರಲಿಂಗೇಶ್ವರ ಕಟ್ಟಿಸಿದ ಕಲ್ಯಾಣ ಸ್ಥಿರವಾಗಿರಲಿ. ಶ್ರೀ ಗರಿಸಿದ್ದೇಶ್ವರ ಕಟ್ಟಿಸಿದ ಕಲ್ಯಾಣ ಸ್ಥಿರವಾಗಿರಲಿ. ಸೋಭಕ್ತಿ ಸೋಮಾನೆ ಸೋಭಕ್ತಿ ಸೋಮಾನೆ. ಇದು ಪೂರ್ವಿಕರ ಮಂತ್ರ. ಎಲ್ಲ ನಮ್ಮ ದೇವರುಗಳು ಆ ಹೆಸರನ್ನು ತಗೊಂಡು ಹೇಳುವಂಥದ್ದನ್ನ ಈ ಮಂತ್ರ ಸೂಚನೆ ಮಾಡ್ತೈತಿ. ಈ ಮಂತ್ರದ ಮೂಲಕ ನೀವು ಮೊದಲನೇ ಮದುವೆಯ ಮಂತ್ರವನ್ನು ಆರಂಭ ಮಾಡುವುದು. ಇನ್ನು ಎರಡನೇ ಮಂತ್ರ ವೈದಿಕ ಕಾರ್ಯದೊಳಗೆ ಬರುವಂಥದ್ದು. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇದು ಎರಡನೇ ಮಂತ್ರ. ಇನ್ನು ಮೂರನೇ ಮಂತ್ರ ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ರತ್ನಾಭಿ ಶುಭಗೆ ತ್ವಂ ಜೀವ ಶರದಶತಂ. ಇದು ಮೂರನೇ ಮಂತ್ರ. ಇನ್ನು ಕೊನೆಯದಾಗಿ ಓಂ ತದೇವ ಲಗ್ನಂ ಸುರಿನಂತು ದೇವ ತಾರಾಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂ ದೈವಬಲಂತು ದೇವ ಗೌರೀಪತೆ ಯುಗೇ ಸ್ಮರಾಮಿ. ಸುಮೂರ್ತೆ ಸಾವಧಾನ ಸುಲಗ್ನೆ ಸಾವಧಾನೆ ಶ್ರೀ ಪಾರ್ವತಿ ಪರಮೇಶ್ವರ ಸಾವಧಾನಂ. ಶಿವ ಸಾಮ್ರಾಜೈ ನಮಃ ಪಾರ್ವತಿ ಶಿವರ ಮಹಾದೇವ್. ಮುಗಿತು ಮನೆ. ಈ ರೀತಿಯಾಗಿ ಅಕ್ಷತೆಗಳ ತಲೆ ಮ್ಯಾಗ ಹಾಕ್ಬಿಟ್ರಿ ಅಂತ ಒಂದು ಮದುವೆ